ತ್ಯಾಮಗೌಡ ಪಟ್ಟಣದಲ್ಲಿ ಕಳೆದ 1 ವರ್ಷದಿಂದ ಉಳಿಕೆಯಾಗಿದ್ದ ಕಾಮಗಾರಿಯನ್ನು ಇಂದು ಚಾಲನೆ ನೀಡಿದ್ದೇನೆ. ಮುಂದಿನ ದಿನಗಳಲ್ಲಿ ತ್ಯಾಮಗೌಡ ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ 5 ಕೋಟಿ ಕಾಮಗಾರಿಯ ಪೂಜೆ ಮಾಡಲಿದ್ದೇನೆ ಎಂದು ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಹೇಳಿದರು. ಅವರು ನೆಲಮಂಗಲ ತಾಲೂಕಿನ ತ್ಯಾಮಗೌಡ ಪಟ್ಟಣದ ಹೊಸಕೆರೆ ಬೀದಿಯಲ್ಲಿ MLC ರವಿ ಅವರ ನೇತೃತ್ವದಲ್ಲಿ ಬಿಡುಗಡೆಯಾಗಿದ್ದ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಅನುದಾನದಲ್ಲಿ ನಡೆಯುತ್ತಿರುವ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಗುಣಮಟ್ಟವನ್ನು ಪರಿಶೀಲಿಸಿ ಮಾತನಾಡಿದರು. ಇನ್ನು ಗ್ರಾಮೀಣ ಭಾಗದ ರಸ್ತೆಗಳ ಅಭಿವೃದ್ಧಿಗೆ ವಿಶೇಷ ಆದ್ಯತೆಯನ್ನು ನೀಡಿದ್ದೇನೆ. ಯಾವುದೇ ಆಮಿಷಕ್ಕೂ ಹಾಗೂ ಗುತ್ತಿಗೆದಾರರಿಂದ 1 ರೂಪಾಯಿಯನ್ನು ಪಡೆಯದೆ ಗುಣಮಟ್ಟದ ಕಾಮಗಾರಿಯನ್ನು ಮಾಡಲು ಸೂಚಿಸಿದ್ದೇನೆ. ತ್ಯಾಮಗೌಡ ಬೇಗೂರು ರಸ್ತೆ ಕಾಮಗಾರಿ ವಿಚಾರದಲ್ಲಿ ಮಾಜಿ ಶಾಸಕರು ಎಷ್ಟು ಹಣ ಮಾಡಿದ್ದಾರೆ, ನಂತರ 4 ಪಥದ ರಸ್ತೆ ನಿರ್ಮಾಣಕ್ಕೆ ಕಾಮಗಾರಿಯನ್ನು ತಡೆದಾಗ ದ್ವೇಷ ರಾಜಕಾರಣ ಮಾಡಿ ಕೇಸ್ ಹಾಕಿಸಿದ್ದರು. ಅದನ್ನು ಕೋರ್ಟ್ನಲ್ಲಿ ವೆಕೇಟ್ ಆಗಿದೆ. ಅಭಿವೃದ್ಧಿ ವಿಚಾರದಲ್ಲಿ ಯಾರು ಏನು ಮಾಡಿದರೂ ಎದುರಿಸಿ ನಿಲ್ಲುವ ಸಾಮರ್ಥ್ಯವಿದೆ. ಮುಖ್ಯಮಂತ್ರಿಗಳ ಬಳಿಯಲ್ಲಿ ವಿಶೇಷ ಅನುದಾನವನ್ನು ತಂದು ಕ್ಷೇತ್ರದ ಅಭಿವೃದ್ಧಿ ಮಾಡುತ್ತೇನೆ ಎಂದರು. ಇದು ತುಂಬ ಹಳೆಯದಾದಂಥ ಕಾಮಗಾರಿ. ಹಿಂದೆ ನಾನು ಶಾಸಕನಾಗಲಿಕ್ಕಿಂತ ಮುಂಚೆನೇ MLC ರವಿ ಅಣ್ಣವರ ವಿಶೇಷ ಅನುದಾನದಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ನಾನೇ ಮಂಜೂರು ಮಾಡಿಸಿದ್ದೆ. ಚರಂಡಿ ಮಾಡಬೇಕು ಅಂತ ಹೇಳಿ ಈ ಕೆಲಸವನ್ನು ಪೆಂಡಿಂಗ್ ಇತ್ತು. ನಾನು ಅವಾಗ ಶಾಸಕನಿರಲಿಲ್ಲ. ಶಾಸಕನಾದ ಮೇಲೆ ಚರಂಡಿಗೂ ಸಹ ಅನುದಾನವನ್ನು ಒದಗಿಸಿ, ರಸ್ತೆಗೂ ಸಹ ಅನುದಾನವನ್ನು ಇನ್ನೂ ಹೆಚ್ಚಿಗೆ ಒದಗಿಸ್ಕೊಟ್ಟು ಇವತ್ತು ಆ ಕಾಮಗಾರಿಗೆ ಕಾಂಕ್ರೀಟ್ ಆಗ್ತಾ ಇರತಕ್ಕಂಥದ್ದಕ್ಕೆ ಚಾಲನೆಯನ್ನು ಕೊಟ್ಟಿರ್ತೇನೆ. ಕಾಮಗಾರಿ ಇವತ್ತು ಅಥವಾ ನಾಳೆಯಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ಗುಣಮಟ್ಟದಿಂದ ಕೂಡಿದಂಥ ಕಾಮಗಾರಿ ಆಗುತ್ತೆ. ಎಷ್ಟು ಮೀಟ್ರ್ ಮತ್ತು ಎಷ್ಟು ಲಕ್ಷದ? ಇದು ಹಿಂದೆ 25 ಲಕ್ಷಕ್ಕಾಗಿತ್ತು. ಈಗ ಅಡಿಷನಲ್ ಆಗಿ ಡ್ರೈನ್ ಎಲ್ಲ ಮಾಡಿರೋದ್ರಿಂದ ಅಂದಾಜು ವೆಚ್ಚ ಎಷ್ಟು ಹೆಚ್ಚಿಗೆ ಆಗುತ್ತೋ ಅಷ್ಟು ಅನುದಾನ ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ಅನುದಾನ ಒದಗಿಸಿ ನಾನು ಕಾಮಗಾರಿ ಪೂರ್ಣಗೊಳಿಸ್ತೀನಿ. ಇದೇ ಪೂರ್ಣಗೊಂಡೈತೆ, ಕಾಂಕ್ರೀಟ್ ಮಾತ್ರ ಬ್ಯಾಲೆನ್ಸ್ ಇರೋದು. ಇನ್ನು 2ನೇ ವಿಮಾನ ನಿಲ್ದಾಣದ ಸ್ಥಾಪನೆಗೆ ಸ್ವಾಗತ ಎಂದ ಶಾಸಕರು, ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ 2ನೇ ವಿಮಾನ ನಿಲ್ದಾಣ ನಿರ್ಮಿಸಲು ಜಾಗಗಳನ್ನು ಗುರುತಿಸಿದ್ದಾರೆ. ಅಂತಿಮವಾಗಿ ನೆಲಮಂಗಲ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುರುತಿಸಿದ್ದು ಭೂಪ್ರದೇಶ ಅಂತಿಮವಾಗಿದೆ ಎನ್ನುತ್ತಿದ್ದಾರೆ. ಇದರಿಂದ ಕ್ಷೇತ್ರದ ಅಭಿವೃದ್ಧಿಗೆ ವೇಗ ಸಿಗುತ್ತದೆ, ಆದ್ದರಿಂದ ಸ್ವಾಗತಿಸುತ್ತೇನೆ ಎಂದು ಹೇಳಿದರು. ಸರ್ಕಾರದ ಮಟ್ಟದಲ್ಲಿ ಈಗ 4-5 ಸ್ಥಳಗಳನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ನೆಲಮಂಗಲವೂ ಸಹ ಒಂದು. ಭಗವಂತನ ಇಚ್ಛೆಯಿಂದ, ಭಗವಂತನ ಆಶೀರ್ವಾದದಿಂದ ನಮ್ಮ ತಾಲೂಕಿಗಾದರೆ ಅದು ನಿಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಸೋಲೂರಲ್ಲಿ ಕೂಡ ಗುರುತಿಸಿದ್ದಾರೆ, ಮತ್ತೆ ಮಂಗಳೂರು ರೋಡಲ್ಲಿ ಕೂಡ ಗುರುತಿಸಿದ್ದಾರೆ. ರೋಡ್ ಅಂತಿಮ ಅಂತ ಕೇಳ್ಪಡ್ತಿದೆ. ಸ್ಯಾಟಲೈಟ್ ಟೌನ್ ಕೂಡ ನಿರ್ಮಾಣ ಆಗುತ್ತೆ. ಹೌಸಿಂಗ್ ಬೋರ್ಡು ಕರ್ನಾಟಕ ಗೃಹ ಮಂಡಳಿಯಿಂದನೂ ಸಹ ಕಳೆದ ವಾರ ಒಂದು ಸಭೆ ಆಯಿತು. ನಾನು ಆ ಸಭೆಯಲ್ಲಿ ಆಹ್ವಾನ ಮಾಡಿದರೂ ಹೋಗಿದ್ದೆ. ಈಗ BMRDಯಿಂದನೂ ಸಹ ಟೌನ್ಶಿಪ್ ಮಾಡಬೇಕು ಅಂತ ಒಂದು ಚರ್ಚೆ ನಡೀತಾ ಇದೆ. ಹಿಂದೆನೇ ನೋಟಿಫಿಕೇಷನ್ ಆಗಿದೆ. ಅದಕ್ಕೆ ಹಿಂದೆ ಇದ್ದಂಥ ಸರ್ಕಾರಗಳು ಅವತ್ತು ನೋಟಿಫಿಕೇಷನ್ ಮಾಡಿದರು. ಕುಮಾರಸ್ವಾಮಿ ಅವರು 2 ಸಾರಿ ಮುಖ್ಯಮಂತ್ರಿ ಆದರೂ ಆ ನೋಟಿಫಿಕೇಷನ್ಗೆ ಜೀವ ತುಂಬಿ ಆ ಕೆಲಸ ಮಾಡಲಿಕ್ಕೆ ಹೋಗಲಿಲ್ಲ. ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಏನಾದರೂ ಮಾಡಿ ಬೆಂಗಳೂರಿಗೆ ಹತ್ರ ಇರ್ತಕ್ಕಂಥದ್ದು 2 ಹೆದ್ದಾರಿಗಳು ಹೋಗ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಗಳು ಅದು ಹೋಗ್ತಕ್ಕಂಥ ಕ್ಷೇತ್ರ ನೆಲಮಂಗಲ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ದೃಢ ಸಂಕಲ್ಪವನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಮಾಡಿದೆ. ನಾನು ಅದಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ನೆಲಮಂಗಲ ಅಭಿವೃದ್ಧಿಗೆ ಏನೇನೆಲ್ಲ ನಾನು ಸಹಕಾರವನ್ನು ಕೊಡ್ತೇನೆ. ಇನ್ನೇನು ಕೆಲವೇ ದಿನಗಳಲ್ಲಿ ತ್ಯಾಮಗೌಡ ಪಂಚಾಯತಿಗೆ, ತ್ಯಾಮಗೌಡ ಟೌನ್ಗೆ 5 ಕೋಟಿ ವಿಶೇಷ ಅನುದಾನವನ್ನು ನಾನು ಮಂಜೂರು ಮಾಡಿಸಿದ್ದೀನಿ. ಈಗ ಸಮಾಜ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ 2ರಿಂದ ಸೇರಿ 3 ಕೋಟಿ ಅನುದಾನ ಒದಗಿಸಿದ್ದೀನಿ. ಇನ್ನು 2 ಕೋಟಿ ಅನುದಾನ ಅತಿ ಶೀಘ್ರದಲ್ಲಿ ಒದಗಿಸಿ ಅದಕ್ಕೆ ನೆಲಮಂಗಲ ವ್ಯಾಪ್ತಿಗೊಳಪಡ್ತಕ್ಕಂಥ ತ್ಯಾಮಗೌಡ ಟೌನ್ನ ಎಲ್ಲ ಮುಖಂಡರು ಸಾರ್ವಜನಿಕರ ಸಮ್ಮುಖದಲ್ಲಿ 5 ಕೋಟಿಗೆ ಭೂಮಿ ಪೂಜೆಗೆ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನು ಅತಿ ಶೀಘ್ರದಲ್ಲಿ ಮಾಡ್ತೀನಿ ಸರ್. ಇಲ್ಲಿ ಇನ್ನು ಭೂ ಸ್ವಾಧೀನ ವಿಚಾರ ಮಾತನಾಡಿ, ಹೋಬಳಿಯ ಕೊಡಗೇಹಳ್ಳಿ, ಬಳಗೆರೆ, ಕೆಂಚನಪುರ ಗ್ರಾಮದಲ್ಲಿ 1500 ಎಕರೆ ಭೂ ಪ್ರದೇಶವನ್ನು ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗೆ ಭೂ ಸ್ವಾಧೀನ ಮಾಡಲು ಅನುಮತಿ ನೀಡಿದ್ದಾರೆ. ರಾಜ್ಯದ ಅಭಿವೃದ್ಧಿಗೆ ಕೈಗಾರಿಕೆಗಳ ಸ್ಥಾಪನೆ ಅನಿವಾರ್ಯ, ಆದರೂ ಸ್ಥಳ ಭೇಟಿ ನೀಡಿ ರೈತರ ಸಮಸ್ಯೆಗಳನ್ನು ಆಲಿಸುತ್ತೇನೆ ಎಂದರು. ಇನ್ನು ಸಂಸದರಾದ ಸುಧಾಕರ್, ಈ ಕ್ಷೇತ್ರದ ಸಂಸದರು ಈಗಾಗಲೇ ರೈತರೊಂದಿಗೆ ಸಂವಾದ ಮಾಡಿದ್ದಾರೆ. ಅವರ ಪ್ರಯತ್ನ ಅವರು ಮಾಡಲಿ. ನಾನು ರಾಜ್ಯ ಸರ್ಕಾರದ ಜೊತೆಯಲ್ಲಿ ನೇರವಾಗಿ ಸಂಪರ್ಕಿಸಿ ರೈತರ ಅನುಕೂಲಕ್ಕಾಗಿ ಶ್ರಮಿಸುತ್ತೇನೆ ಎಂದು ಸಂಸದರ ಕಾರ್ಯಕ್ಕೆ ಶುಭ ಹಾರೈಸಿದರು. ರೈತರ ಪರ ಇರ್ತೀನಿ, ರೈತರ ಪರ ನಾನೇನಿದ್ದೀನಿ, ಬೇರೆಯವ್ರೇನವ್ರೆ ಅಂತ ಜನ ಗಮನಿಸ್ತವ್ರೆ. ನಾನು ಸುಮ್ಮನೆ ಏನೇನೋ ನಾನು ಪ್ರಚಾರಕ್ಕೇನು ಮಾಡಲಿಕ್ಕೆ ಹೋಗೋದಿಲ್ಲ. ಸರ್ಕಾರ ನಮ್ಮದಿದೆ. ಇವತ್ತು ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಸಭೆಯಲ್ಲಿ ಕೆಲವೊಂದು ಗ್ರಾಮಗಳನ್ನು ನಾವು ಅಕ್ವಜೇಷನ್ ಮಾಡ್ತೀನಿ ಅಂತ
ಪ್ರಸ್ತಾವನೆಯನ್ನು ಸಲ್ಲಿಸವ್ರೆ ಮತ್ತು ಅನುಮತಿ ಆಗಿದೆ ಅಂತ ಮಾಹಿತಿ ಇದೆ. ಕೆಲವೊಂದು ಸಂದರ್ಭದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಅಂದರೆ ಹಿಂದೆ ಕೈಗಾರಿಕಾ ಪ್ರದೇಶವನ್ನು ಈ ಭಾಗದಲ್ಲಿ ಯಾವ್ಯಾವ ಸರ್ಕಾರ ನೋಟಿಫಿಕೇಶನ್ ಮಾಡಿತ್ತು ನಿಮಗೆ ಗೊತ್ತಿದೆ. ಅವತ್ತೆಲ್ಲ ಏನು ಮಾಡ್ತಾಯಿದ್ರು ಬೇರೆಯವರು. ನಾನು ಸಂಸದರ ವಿಚಾರದಲ್ಲಿ ನಾನು ಗೌರವ ಇಟ್ಕೊಂಡಿದ್ದೀನಿ. ಅವರು ಭೇಟಿ ಮಾಡಿ ಸಾರ್ವಜನಿಕರ ಅಹವಾಲನ್ನು ಸ್ವೀಕಾರ ಮಾಡಿದ್ದಕ್ಕೆ ನಾನೇನು ಟೀಕೆ ಮಾಡ್ತಕ್ಕಂಥದ್ದಲ್ಲ. ಅವರು ಸಂಸದರು, ಈ ಭಾಗದ ಜನಪ್ರತಿನಿಧಿಗಳು, ಅವ್ರ ಧರ್ಮ, ಅವ್ರ ಕರ್ತವ್ಯ. ರೈತರು ಮನವಿನ ಆಲಿಸಿದ್ದಾರೆ. ಅವರು ಸಹ ಹಿಂದೆ ಈ ಭಾಗದಲ್ಲಿ ಉಸ್ತುವಾರಿ ಸಚಿವರು ಆಗಿದ್ದಂಥವ್ರು. ಈ ಭಾಗದ ಮಾಹಿತಿ ಇದೆ. ಈ ಭಾಗದಲ್ಲಿ ಸಂಸದರಾಗಿದ್ದಾರೆ. ರೈತರ ಪರವಾಗಿ ಅವರು ಹೋರಾಟ ಮಾಡ್ತೀನಿ, ರೈತರ ಪರವಾಗಿರ್ತೀನಿ ಅಂದರೆ ಅದೆಲ್ಲ ಮೆಚ್ಚುವಂಥ ಕೆಲಸ. ಒಳ್ಳೆಯದಾಗಲಿ. ಹಿಂದೆನೂ ಅವ್ರ ಮಂತ್ರಿಗಳಾಗಿದ್ದಂಥವ್ರು ಇವತ್ತು ಸಂಸದರಾಗಿದ್ದಾರೆ. ಕೇಂದ್ರದಿಂದ ಯೋಜನೆಗಳನ್ನು ತಾಂಬರಲಿ, ನೆಲಮಂಗಲನ ಅಭಿವೃದ್ಧಿ ಮಾಡಲಿ, ತ್ಯಾಮಗೊಂಡ್ಲು ಅಭಿವೃದ್ಧಿಯನ್ನು ಮಾಡಲಿ. ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದ ಸರ್ಕಾರದ ಅನುದಾನ ನೆಲಮಂಗಲಕ್ಕೆ ಬರಬೇಕು. ರಾಜ್ಯ ಸರ್ಕಾರ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಸಂಸದರಿಗೆ ಇನ್ನೊಬ್ರು ಯಾರೋ ಪತ್ರ ಬರೆಯೋದು, ಸಂಸದರಿಗೆ ನೀವು ಇದು ಮಾಡಿಬಿಡಿ ಅನ್ನೋದು, ಅದು ಖಂಡಿತ ಅವರು ನಾನು ಶಾಸಕ, ಅವರು ಸಂಸದ, ಒಳ್ಳೆ ರೀತಿಯಲ್ಲಿ ವಿಶ್ವಾಸದಿಂದ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಆದರೆ ಕೇಂದ್ರದಿಂದ ನೆಲಮಂಗಲಕ್ಕೆ ಏನು ಬಂತು, ಏನು ಅನುದಾನ ತಂದರು ಅಂತಕ್ಕಂಥದ್ದು ಮುಖ್ಯನೇ ಹೊರತು ರಾಜ್ಯ ಸರ್ಕಾರದಲ್ಲಿ ಏನು ಮಾಡಬೇಕು ಅದನ್ನು ಖಂಡಿತ ನಾನು ಮಾಡಿದ್ದೇನೆ. ಈಗ 1,000 ಕೋಟಿಗೂ ಹೆಚ್ಚು ಅನುದಾನ ನೆಲಮಂಗಲಕ್ಕೆ ಬಂದಿದೆ. ಒಂದೇ ವೇದಿಕೆಯ ಮೇಲೆ ಚರ್ಚೆ ಮಾಡಲಿಕ್ಕೆ ತಯಾರಿದ್ದೀನಿ. ಆದೇಶಗಳ ಸಮೇತ ಹಿಂದೆನೂ ಮಾಡಿದ್ದೀನಿ, ಮುಂದೇನೂ ಮಾಡ್ತೀನಿ. ನನ್ನ ಅವಧಿಯಲ್ಲಿ 1 ವರ್ಷ 3 ತಿಂಗಳಿಗೆ ನಾನೇನೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಮಾಡಿದ್ದೇನೆ, ಮುಂದೇನೂ ಮಾಡ್ತೀನಿ. ಸಂಸದರ ಕಾರ್ಯಕ್ಕೆ ಒಳ್ಳೆಯದಾಗಲಿ. ಇನ್ನು ತ್ಯಾಮಗಂಡ್ಲು ಬೇಗೂರು ರಸ್ತೆ 4 ಪಥದ ರಸ್ತೆಗೆ ಅಡ್ಡಗಾಲು ಹಾಕಿಸಿದ್ದ ಬಿಜೆಪಿ ಜೆಡಿಎಸ್ ನಾಯಕರು ಪ್ರಯತ್ನ ಕೊನೆಯದಾಗಿದೆ. 21.5 ಕೋಟಿ ಅನುದಾನದಲ್ಲಿ ಬೇಗೂರಿನಿಂದ ತ್ಯಾಮಗಂಡ್ಲುವರೆಗೆ 4 ಪಥದ ರಸ್ತೆ ಕಾಮಗಾರಿ ಟೆಂಡರ್ ಪ್ರಕ್ರಿಯೆ ಹಂತದಲ್ಲಿದೆ. ಇಂಜಿನಿಯರ್ ನಿವೃತ್ತಿ ಹೊಂದಿದ ಕಾರಣ ತಡವಾಗಿದೆ. ಹೊಸದಾಗಿ ಇಂಜಿನಿಯರ್ ಬಂದಿದ್ದಾರೆ. ಮಾತನಾಡಿ ಆದಷ್ಟು ಬೇಗ ಟೆಂಡರ್ ಪ್ರಕ್ರಿಯೆ ಮುಗಿಸಿ ಕಾಮಗಾರಿಗೆ ಚಾಲನೆ ನೀಡುತ್ತೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್, ಎನ್ಪಿಎ ಸದಸ್ಯ ಪ್ರಕಾಶ್ ಬಾಬು, ಬಗರಕೊಮ್ಮೆ ಸಮಿತಿ ಸದಸ್ಯ ವಾಸುದೇವ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಲ್ಲೇಶ್, ನೆಲಮಂಗಲ ವಕ್ಫ್ ಬೋರ್ಡ್ ಅಧ್ಯಕ್ಷ ಸಾದತುಲ್ಲಾ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರಹ್ಲಾದ್, ಅಬ್ದುಲ್ ಖಾದರ್, ವಸೀಂ ಚಿಕ್ತಿಮಯ್ಯ, ಮುಖಂಡರಾದ ಎಂಕೆ ನಾಗರಾಜು, ಹಸುರವಳ್ಳಿ ಕುಮಾರ್, ಮಿಲ್ಟ್ರಿ ಮೂರ್ತಿ, ವನ್ನಸಿದ್ದಯ್ಯ, ಅಪ್ಪಾಜಿ ಗೌಡ, ಸೋಮಶೇಖರ್, ಬಿಕೆ ಚಿದಾನಂದ್, ಮಂಜುನಾಥ್, ಟಿವಿ ರಾಮಣ್ಣ, ವಾತ್ಕುಂಟೆ ಚನ್ನಕೃಷ್ಣ, ಪ್ರದೀಪ್, ವಿಕ್ರಾಂತ್, ಮಂಜಮ್ಮ, ಗೋಪಿ ವರ್ಮಾ, ಕೇಶವ, ಗುತ್ತಿಗೆದಾರ ಧನರಾಜ್ ಸೇರಿದಂತೆ ಕಾರ್ಯಕರ್ತರು, ಗ್ರಾಮಸ್ಥರು ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ವಿಡಿಯೋ ಜೊತೆ KK ರಾಮ್ ಕದಂಬ ಖಡ್ಗ ನ್ಯೂಸ್ ತ್ಯಾಮಗಂಡ್ಲು.